ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಾನು ನಿಮ್ಮ ಸಂದೀಪ್ ಗೌಡ. ವೀಕ್ಷಕರೇ, ಈ ವಿಡಿಯೋದಲ್ಲಿ ಶ್ರೀ ಅನ್ನಪೂರ್ಣೇಶ್ವರಿ ಅಮ್ಮ ಹೊರನಾಡು ಬಗ್ಗೆ ಪ್ರತಿಯೊಂದು ಇನ್ಫಾರ್ಮೇಷನು 2020 ಲೇಟೆಸ್ಟ್ ಇನ್ಫಾರ್ಮೇಷನ್ನು ಪ್ರತಿಯೊಬ್ಬರಿಗೂ ತಿಳಿಸ್ಕೊಡೋಣ ಅಂತ ಯಾರ್ಯಾರು ಹೊರನಾಡಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀರೋ ಅಥವಾ ಯಾರು ಚೆಕ್ ಮಾಡ್ತಿದ್ರು ಏನೇನು ಪೂಜಾ ಟೈಮಿಂಗ್ ಯಾವಾಗ, ರೂಮ್ ಬುಕ್ಕಿಂಗ್ ಯಾವ ಥರ, ಏನೇನು ಪೂಜಾಸ್ ಇದೆ, ಎಷ್ಟೆಷ್ಟು ಪೂಜಾಗೆ ಮತ್ತು ಯಾವತ್ತು ವಿಶೇಷ ಪೂಜೆಗಳು ನಡೀತವೆ, ಆ ಪ್ರತಿಯೊಂದು ಇನ್ಫಾರ್ಮೇಷನ್ನು ಒಂದು ಸ್ಮಾಲ್ ವಿಡಿಯೋದಲ್ಲಿ ಪ್ರತಿಯೊಬ್ಬರಿಗೂ ತಿಳಿಸ್ಕೊಡೋಣ ಅಂತ ವೀಕ್ಷಕರೇ. ಹಾಗಾಗಿ ಒಂದು ಸ್ಮಾಲ್ ವಿಡಿಯೋ ಮಾಡಿದ್ದೀನಿ. ಪ್ರತಿಯೊಬ್ಬರು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರು ಫಸ್ಟ್ ಟೈಮ್ ನೋಡ್ತಿದ್ದೀರೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ಒಳ್ಳೊಳ್ಳೆ ಗುಡ್ ಕಂಟೆಂಟ್ ವಿಡಿಯೋಗಳನ್ನ ನಾನು ಶೇರ್ ಮಾಡ್ತಾ ಇರ್ತೀನಿ ವೀಕ್ಷಕರೇ. ಈಗ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಲಾಸ್ಟ್ ತನಕ ನೋಡಿ. ನಿಮಗೆ ಪ್ರತಿಯೊಂದು ಇನ್ಫಾರ್ಮೇಷನ್ನು ಎಲ್ಲ ಇಲ್ಲಿ ಇದೇ ಒಂದು ವಿಡಿಯೋದಲ್ಲಿ ಸಿಗುತ್ತೆ ವೀಕ್ಷಕರೇ. ನೀವೇನಾದರೂ ನಿಮ್ಮ ಫ್ಯಾಮಿಲಿ ಜೊತೆ ಅಥವಾ ನೀವೇನಾದರೂ ಪ್ಲ್ಯಾನ್ ಮಾಡ್ತಿದ್ರೆ ಹೊರನಾಡಿಗೆ ಹೋಗಬೇಕು ಅಂತ, ನಾನು ಪ್ರತಿಯೊಂದು ಇನ್ಫಾರ್ಮೇಷನ್ ಇದ್ರ ಸ್ಮಾಲ್ ಹಿಸ್ಟ್ರಿ ಆಗಲಿ, ಅದ್ರ ಸ್ವಲ್ಪ ಪೂಜಾ ಮತ್ತು ದರ್ಶನ ಟೈಮಿಂಗ್ಸ್ ಆಗಲಿ, ಮೇನ್ಲಿ ಎಲ್ಲರಿಗೂ ಬೇಕಾಗಿದ್ದು ರೂಮ್ ಬುಕ್ಕಿಂಗು, ಪೂಜಾ ಮತ್ತು ದರ್ಶನ ಟೈಮಿಂಗ್ಸು ಮತ್ತು ಹೇಗೆ ರೀಚ್ ಆಗೋದು ಅನ್ನೋದು ತುಂಬ ಜನ ಹುಡುಕ್ತಾ ಇರ್ತಾರೆ. ಹಾಗಾಗಿ ಪ್ರತಿಯೊಂದು ನಾನು ಇನ್ಫಾರ್ಮೇಷನ್ನು ಇಲ್ಲಿಂದ ತಿಳಿಸ್ಕೊಡೋಣ ಅಂತ ವೀಕ್ಷಕರೇ. ಇದು ಹೊರನಾಡು ಶ್ರೀ ಅನ್ನಪೂರ್ಣೇಶ್ವರಿಯ ದೇವಸ್ಥಾನ ಇರೋದು ವೀಕ್ಷಕರೇ. ಇದು ಹೊರನಾಡು ಬಂದ್ಬಿಟ್ಟು ಕಳಸದಿಂದ 10 ಕಿಲೋಮೀಟ್ರು, ಚಿಕ್ಕಮಂಗ್ಳೂರಿಂದ 90 ಕಿಲೋಮೀಟರ್ ಆಗುತ್ತೆ ವೀಕ್ಷಕರೇ. ಇದು ಚಿಕ್ಕಮಂಗ್ಳೂರು ಡಿಸ್ಟಿಕಲ್ಲಿ ಬರೋ ಅಂಥದ್ದು. ಮೂಡಿಗೆರೆಯಿಂದ ನಿಮಗೆ ಆಲ್ಮೋಸ್ಟ್ ಒಂದು 68 ಕಿಲೋಮೀಟರ್ ಆಗುತ್ತೆ ವೀಕ್ಷಕರೇ. ನಿಮಗೆ ಮೂಡಿಗೆರೆಯಿಂದ ನೀವು ಕಳಸ ಹೋಗಿ, ಕಳಸದಿಂದ ಹೊರನಾಡಿಗೆ ಹೋಗೋದು. ಕಳಸದಿಂದ 10 ಕಿಲೋಮೀಟರ್. ನಿಮಗೆ 2-3 ವೇಯಿಂದನೂ ಬರ್ಬೋದು. ಮಂಗಳೂರು ಕಡೆ ಧರ್ಮಸ್ಥಳಕ್ಕೆ ಹೋದ್ರೂ ಧರ್ಮಸ್ಥಳದಿಂದ ಆಲ್ಮೋಸ್ಟ್ ನೀವು ಮೂಡಿಗೆರೆ ರೂಟಿಗೆ ಬಂದು ಮತ್ತೆ ಧರ್ಮಸ್ಥಳದಿಂದ 94 ಕಿಲೋಮೀಟರ್ ಇದು. ಮತ್ತು ನೀವು ಶೃಂಗೇರಿಯಿಂದ ಬರೋದಾದರೆ 48 ಕಿಲೋಮೀಟರ್, ಶೃಂಗೇರಿಯಿಂದ 45 ಕಿಲೋಮೀಟರ್. ಮತ್ತು ಅದು ಶೃಂಗೇರಿ ಟು ಡೈರೆಕ್ಟ್ ಹೊರನಾಡು ಬರುತ್ತೆ. ಅದು ಎಲ್ಲ ಘಾಟ್ ಸೆಕ್ಷನ್. ನೀವು ಮೂಡಿಗೆರೆ ಬಿಟ್ಟು ನೀವು ಮೂಡಿಗೆರೆಯಿಂದ ಒಂದು ಸ್ವಲ್ಪ ದೂರ, ಒಂದು 15 ಕಿಲೋಮೀಟರ್ ಬಿಟ್ಟರೆ ಆಮೇಲೆ ಫುಲ್ಲು ಘಾಟ್ ಸೆಕ್ಷನ್ನು. ನೀವು ಮೇಯ್ನ್ಲಿ ತುಂಬ ಘಾಟ್ ಸೆಕ್ಷನ್ ಆಗಿರೋದು. ನೀವೆಲ್ಲ ಉಡುಪಿ ಮತ್ತು ಆಗುಂಬೆ ರೂಟೆಲ್ಲ ನೋಡಿದರೆ ಅದೇ ಥರ ಘಾಟ್ ಸೆಕ್ಷನ್ ಇರುತ್ತೆ. ಸ್ವಲ್ಪ ಜನ ಯಾರ್ಯಾರು ಕಾರ್ ತಗೊಂಡು ಹೋಗ್ತಿರೋ ಅವ್ರು ಸ್ವಲ್ಪ ನೋಡ್ಕೊಂಡು ಹೋಗಿ. ಅಂದರೆ ಮೇಯ್ನ್ಲಿ ಸಮ್ಮರಲ್ಲಿ ಹೋದರೆ ಪರವಾಗಿಲ್ಲ. ಮೇಯ್ನ್ಲಿ ಇದು ರೈನಿಂಗ್ ಸೀಸನ್ನು ಜುಲೈ, ಆಗಸ್ಟ್, ಸೆಪ್ಟೆಂಬರು. ಅವಾಗ ನಿಮ್ಮ ವೆಹಿಕಲ್ ಹೋಗೋದು ರೆಡ್ಯೂಸ್ ಮಾಡಿ. ಯಾಕೆಂದರೆ ತುಂಬ ಡಿಫಿಕಲ್ಟಲ್ಲಿ ನಾವೊಂದ್ಸರಿ ಕಾರ್ ತಗೊಂಡು ಹೋಗಿ ತುಂಬಾ ಇದು ಡಿಫಿಕಲ್ಟು. ಒಂದ್ಸರಿ ತುಂಬಾ ನೀರು ಆ ಸೈಡ್ ಈ ಸೈಡ್ 2 ಸೈಡು ಫ್ಲಡ್ ಆಗಿರ್ತವೆ. ಹಾಗಾಗಿ ತುಂಬ ಡಿಫಿಕಲ್ಟು. ಸಮ್ಮರಲ್ಲಿ ಬೆಸ್ಟ್ ಟೈಮು. ಓಕೆ, ನೀವು ರೀಚ್ ಆಗಿ ನವಂಬರು, ಡಿಸೆಂಬರು ಆಗಿಂದ ನೀವು ಜೂನ್ ತನಕ ಯಾವಾಗಲಾರು ಹೋಗಿ. ಬಟ್ ಸ್ವಲ್ಪ ವಿಶೇಷ ಪೂಜೆಗಳು ಯಾವಾಗಿರುತ್ತೆ ಅಂದರೆ ಫೆಬ್ರವರಿ ಮತ್ತು ಇದ್ರ ರಥೋತ್ಸವ ಹೊರನಾಡು ರಥೋತ್ಸವ ನಡೆಯೋದು ಫೆಬ್ರವರಿ 28, ಫೆಬ್ರವರಿ ಟು ಮಾರ್ಚು, ಫೆಬ್ರವರಿ ಎಂಡು ಮಾರ್ಚ್ ಫಸ್ಟ್ ವೀಕ್ ಒಳಗೆ ನಿಮಗೆ ರಥೋತ್ಸವ ನಡೆಯುತ್ತೆ ವೀಕ್ಷಕರೇ. ಇದ್ರದ್ದು ಹೊರನಾಡ್ದು ತಾಯಿದು ಅನ್ನಪೂರ್ಣೇಶ್ವರಿದು. ಅದಾದಮೇಲೆ ನಿಮಗೆ ಅಕ್ಷಯ ತೃತೀಯ ದಿನ ಇದ್ರದ್ದು ಹುಟ್ಟಿದ ದಿನದ್ದು. ಅವತ್ತು ಕೂಡ 1-2 ದಿನ ವಿಶೇಷ ಪೂಜೆಗಳಿರುತ್ತೆ. ತುಂಬ ಜನ ಬರ್ತಾರೆ. ಅಕ್ಷಯ ತೃತೀಯ ದಿನ ನೀವು ಪ್ಲ್ಯಾನ್ ಮಾಡ್ತಿದ್ರೆ ಅನ್ನಪೂರ್ಣೇಶ್ವರಿಗೆ ಹೋಗಿ ವೀಕ್ಷಕರೇ. ಮತ್ತು ಇನ್ನು ದೀಪಾವಳಿ ಏನಿ ಹಬ್ಬದ ಟೈಮಲ್ಲೆಲ್ಲ ವಿಶೇಷ ಪೂಜೆಗಳಿರ್ತವೆ. ತುಂಬ ಜನಗಳಿರ್ತಾರೆ. ಇಲ್ಲಿ ನಿಮಗೆ ಧರ್ಮಸ್ಥಳದ ಅಷ್ಟೇನು ಡಿಫಿಕಲ್ಟಿ ಇರಲ್ಲ. ರೂಮ್ಗಳು ಸಿಗ್ತವೆ. ಏನಕ್ಕೆ ಅಂದರೆ ಇಲ್ಲಿ ನಿಮಗೆ 3 ರೂಮ್ಸ್ ಇದ್ದಾವೆ. 3 ರೂಮ್ಸು ಬಂದ್ಬಿಟ್ಟು ಭದ್ರಾ ನಿವಾಸು, ನೇತ್ರ ನಿವಾಸು ಮತ್ತು ತುಂಗಾ ನಿವಾಸ ಅಂತ 3 ಗೆಸ್ಟ್ ಹೌಸಸ್ಗಳು ಬರ್ತವೆ. ನಿಮಗೆ ಆನ್ಲೈನಲ್ಲಿ ನೀವು ನೋಡಿದರೆ ನಾನು ವೆಬ್ಸೈಟ್ ಡೀಟೇಲ್ಸ್ ಹಾಕಿದ್ದೀನಿ. ಶ್ರೀ ಕ್ಷೇತ್ರ ಹೊರನಾಡು.com ಅಂತ ಅವ್ರದ್ದು ಅಫಿಷಿಯಲ್ ವೆಬ್ಸೈಟ್. ಅಲ್ಲಿ ಹೋದರೆ ನಿಮಗೆ ಈ ರೂಮ್ಗಳದ್ದು ಪ್ರತಿಯೊಂದು ಚಾರ್ಜಸ್, AC ರೂಮ್ಸು, ನಾನ್ AC ರೂಮ್ಸು, ತುಂಬ ಚೆನ್ನಾಗಿರೋ ರೂಮ್ಸ್ ಎಲ್ಲ ಬುಕ್ಕಿಂಗಿಗೆ ಅಲೋ ಮಾಡಿದ್ದಾರೆ. ನೀವೇನು ಮಾಡ್ಬೋದು ಬುಕ್ಕಿಂಗ್ ಅಂದರೆ ವೆಬ್ಸೈಟಲ್ಲಿ ನಿಮಗೆ ಬುಕ್ ಅಂತ ತೋರಿಸಿದ್ದಾರೆ. ಬಟ್ ನೀವು ಅಲ್ಲಿ ಬುಕ್ಕಿಂಗಿಗೆ ನಂಬರ್ ಕೊಟ್ಟಿದ್ದಾರೆ. ಒಂದು ಫೋನ್ ನಂಬರು, ಇನ್ನೊಂದು ಲ್ಯಾಂಡ್ಲೈನ್ ನಂಬರ್ ಕೊಟ್ಟಿದ್ದಾರೆ. ನೀವು ವಾಟ್ಸಪ್ ಮಾಡಿಬಿಟ್ಟು ಇದನ್ನು ಬೇಕಾದ್ರೆ ವಾಟ್ಸಪ್ಪಲ್ಲಿ ಅವ್ರ ಹತ್ರ ಮಾತಾಡಿಕೊಂಡು ಅವರಿಗೆ ನೀವು ಮನಿ ಕಳಿಸಿದ್ರೆ ಅವರು ಅಲ್ಲಿಂದ ನಿಮಗೆ ರೂಮ್ನ ಬುಕ್ ಮಾಡ್ತಾರೆ ವೀಕ್ಷಕರೇ. ಅಡ್ವಾನ್ಸ್ ಪೇ ಮಾಡಿದರೆ ನಿಮಗೆ ರೂಮ್ನ ಬುಕ್ ಮಾಡ್ತಾರೆ ವೀಕ್ಷಕರೇ. ಹಾಗಾಗಿ ನೀವು ಈ ರೂಮ್ ಬುಕ್ಕಿಂಗ್ ಪ್ರೊಸೆಸ್ನ ಇದರಲ್ಲಿ ಹೋಗಿ ಯಾವ ರೂಮ್ ಯಾವ ಥರ ಇದ್ದಾವೆ ಒಂದು ಸ್ವಲ್ಪ ಪಿಕ್ ಎಲ್ಲ ಕೊಟ್ಟಿದ್ದಾರೆ, ಎಷ್ಟು ರೇಟು ಅಂತೆಲ್ಲ ರೂಮ್ಸ್ ಎಲ್ಲ ನೀವು ಶ್ರೀ ಕ್ಷೇತ್ರ ಹೊರನಾಡು.comಗೆ ಹೋದರೆ ಅಲ್ಲಿ ನಿಮಗೆ ರೂಮ್ಸ್ ಎಲ್ಲ ಪ್ರತಿಯೊಂದು 3 ರೂಮ್ಸು ಸಿಗುತ್ತೆ. ನೀವು ವೆಬ್ಸೈಟಿಗೆ ಹೋಗಿ ರೂಮ್ ಚೆಕ್ ಮಾಡಿ ಅಲ್ಲಿ ಸಿಗುತ್ತೆ. ಮತ್ತು ಇದ್ರದ್ದು ಹೊರನಾಡು ವೀಕ್ಷಕರೇ, ಇದು ನೀವು ಫಸ್ಟು ನೋಡ್ಕೋಬೇಕಾಗಿರೋದು ಪೂಜೆ ಮತ್ತು ದರ್ಶನ ಟೈಮಿಂಗ್ಸು. ಮಾರ್ನಿಂಗ್ 6:30 9 PM ತನಕ ಇರುತ್ತೆ. ಬಟ್ ಮಾರ್ನಿಂಗ್ 9ಇಂದ 11 ತನಕನೂ, ಒಂದು 11:30 ಒಂದು 12 ತನಕ ಏನೋ ಒಂದು 30 ಮಿನಿಟ್ಸ್ ಗ್ಯಾಪ್ ಇರುತ್ತೆ. ಅದಾದಮೇಲೆ 12 to 3 ಆದಮೇಲೆ ಒಂದು 30 ಮಿನಿಟ್ಸ್ ಆದಮೇಲೆ ಆ ಥರ ಗ್ಯಾಪ್ 30 ಮಿನಿಟ್ಸ್ ಇರುತ್ತೆ ಹೊರತು ಫುಲ್ ನಿಮಗೆ 6:30ಇಂದ 9:30 ತನಕ ನಿಮಗೆ ಪೂಜಾ ಟೈಮಿಂಗ್ಸ್ ಇದ್ದೇ ಇರುತ್ತೆ. ಯಾವ ಟೈಮಿಗೆ ಹೋದ್ರೂ ಪೂಜೆ ಮಾಡಿಸ್ಬೋದು. ಬಟ್ ಸ್ಪೆಸಿಫಿಕ್ ಪೂಜಾಸು ಮಾರ್ನಿಂಗ್ ಇರ್ತವೆ, ಸ್ಪೆಸಿಫಿಕ್ ಪೂಜಾಸು ಈವ್ನಿಂಗ್ ಇರ್ತವೆ. ಈಗ ಮಹಾಮಂಗಳಾರತಿ ಎಲ್ಲ ಇರುತ್ತಲ್ಲ, ಅದೆಲ್ಲ ನಿಮಗೆ ಮಾರ್ನಿಂಗ್ 9:30 to 11 ಒಳಗೆ ನಡೆದೋಗಿರುತ್ತೆ. ಆ ಥರ ಎಲ್ಲ ನೀವು ಮಹಾಮಂಗಳಾರತಿ ಏನಾದ್ರು ಮಾಡಿಸ್ಬೇಕು ಅನ್ನೋದಿದ್ರೆ ಆ ಥರ. ಇಲ್ಲಾಂದರೆ ಇವೆಲ್ಲ ಮಾಡಿಸ್ಬೇಕು ಅಂದರೆ ಪಂಚಾಮೃತ ಅಭಿಷೇಕ ಅವೆಲ್ಲ ಪಂಚಾಮೃತ ಅಭಿಷೇಕ, ಫುಲ್ ಸೆಟ್ ಪ್ರಸಾದ, ಕುಂಕುಮಾರ್ಚನೆ ಅವೆಲ್ಲ ಎನಿ ಟೈಮಲ್ಲಿ ಇರ್ತವೆ. ಅವೆಲ್ಲ ಕುಂಕುಮಾರ್ಚನೆ ಯಾವಾಗ ಬೇಕಾದ್ರೂ ಮಾಡಿಸ್ಬೋದು. ನಾರ್ಮಲಾಗಿ ನೀವು ಪೂಜೆ ಮಾಡಿಸಿದರೆ ಎನಿ ಟೈಮಲ್ಲಿ ಹೋಗಿ. ಮತ್ತು ಫುಲ್ ರೈಸ್ ಡೊನೇಷನ್ ಮಾಡೋರು ಅಷ್ಟೇ, ನಾನೆಲ್ಲ ದುಡ್ಡು ಹಾಕಿ 50 ರೂಪೀಸು. ನಾರ್ಮಲ್ ಕುಂಕುಮಾರ್ಚನೆ ಮಾಡಿಸೋದಾದರೆ
100 ರೂಪೀಸು, ಇಲ್ಲಾಂದರೆ ಪಂಚಾಮೃತ ಮತ್ತು ಅಭಿಷೇಕ ಫ್ರೈಡೇ ಮಾಡಿಸಿದ್ರೆ 200 ರೂಪೀಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಅನ್ನಪ್ರಸಾದ ಟೈಮಿಂಗ್ಸು ಬೇರೆ ಟೆಂಪಲ್ಗಳೆಲ್ಲ ಬರೀ ನಿಮಗೆ ಧರ್ಮಸ್ಥಳದಲ್ಲೆಲ್ಲ ಲಂಚ್ ಮತ್ತು ಡಿನ್ನರ್ ಇದಾದರೆ, ಇಲ್ಲಿ ದೇವಿ ಅನ್ನಪೂರ್ಣೇಶ್ವರಿ ಯಾರು ಹಸ್ಕೊಂಡು ಹೋದರಿಗೂ ಯಾರಿಗೂ ಅನ್ನ ಇಲ್ದಲೇ ಕಳಿಸಲ್ಲ. ಹಾಗಾಗಿ ಅನ್ನಪೂರ್ಣೇಶ್ವರಿಲಿ ಮಾರ್ನಿಂಗು, ಲಂಚ್ ಟೈಮು, ಡಿನ್ನರ್ ಟೈಮ್ 3 ಟೈಮು ನಿಮಗೆ ಅನ್ನಪ್ರಸಾದ ಸಿಗುತ್ತೆ ವೀಕ್ಷಕರೇ. ಅದು ಮೇನ್ಲಿ ಅನ್ನಪೂರ್ಣೇಶ್ವರಿ ಇರೋದು ಪ್ರತಿಯೊಬ್ಬರು ಹಸ್ಕೊಂಡು ಹೋದವರಿಗೆ ಎಲ್ಲ ಭಕ್ತಾದಿಗಳಿಗೂ ಸಂಪೂರ್ಣವಾಗಿ ಅನ್ನಪ್ರಸಾದ ಅನ್ನನ ದೊರಕಿಸ್ಕೊಡೋದು. ಮನುಷ್ಯನಿಗೆ ದುಡಿಯೋದೇ ಆಹಾರ ತಿನ್ನೋಕ್ಕೋಸ್ಕರ, ಅದಕ್ಕೋಸ್ಕರ ಅದು ಅಂಥ ದೇವತೆಗಳಿಗೆ ನಾವು ಸ್ವಲ್ಪ ಡೊನೇಷನ್ನು, ನೀವು ಬೇರೆದು ಯಾವ್ದು ಮಾಡ್ತಿರಲ್ಲೋ ಗೊತ್ತಿಲ್ಲ, ಈ ನಮ್ಮ ಕಡೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಏನಾದ್ರು ಬೆಳೆ ಬೆಳೆದಿರ್ತಾರಲ್ಲ ಅದನ್ನು ಕಳಿಸ್ಕೊಡ್ತಾರೆ, ಧರ್ಮಸ್ಥಳಕ್ಕಾಗಲಿ ಹೊರನಾಡಿಗಾಗಲಿ ಕಳಿಸ್ಕೊಡ್ತಾರೆ ಸ್ವಲ್ಪ ಜನ. ಅವಾಗೆಲ್ಲ ತುಂಬ ಫಾಲೋ ಮಾಡೋರು ಆ್ಯಕ್ಚುಲಿ. ಈಗೀಗ ಬರ್ತಾನೆ ಅಷ್ಟು ಯಾರು ಬೆಳೀತಾರೆ ಇದು ಮಾಡ್ತಾರೆ. ಈಗ ರೈತರು ಕಮ್ಮಿ ಆಗಿದ್ದಾರೆ ಅಂದ್ಕೊಳ್ಳಿ ಬೆಳೆಯೋದು, ಆದ್ರೂ ಅವರೆಲ್ಲ ರೈಸ್ ಕಳಿಸ್ಕೊಡೋದು, ರಾಗಿ ಕಳಿಸ್ಕೊಡೋದು ಅವೆಲ್ಲ ಮಾಡೋರು. ಈಗೆಲ್ಲ ಕಮ್ಮಿ ಆಗಿದೆ, ಅಲ್ಲೇ ಹೋಗ್ಬಿಟ್ಟು ನಾನು ದುಡ್ಡು ಕೊಟ್ಬಿಟ್ಟು ಅಲ್ಲೇ ಇದು ಮಾಡೋಣ ಅಂತ ಹೇಳ್ತಾರೆ. ಬಟ್ ಅದೆಲ್ಲ ಯಾರು ಬೆಳೆದಿದ್ರೆ ರೈತಗಳು, ನೀವು ಹರಿಸ್ಕೊಬಂದಿದ್ರೆ ಅದನ್ನೆಲ್ಲ ಒಂದು ಮೂಟೆನೋ 50 kg 25 kg ಮನೆಯಿಂದ ಕಳಿಸೋದು ತುಂಬ ಒಳ್ಳೆಯದು. ಅದನ್ನು ಮನೆಯಿಂದನೂ ಕಳಿಸ್ಬೋದು ವೀಕ್ಷಕರೇ, ಡೊನೇಟ್ ಮಾಡ್ಬೋದು ನೀವು ಎಲ್ಲ ಪ್ರತಿಯೊಂದು ಇದನ್ನು. ನೀವೇನೇ ಬೆಳೆ ಬೆಳಿತೀರೋ ಅದರದ್ದೆಲ್ಲ ಬೆಳೆಯನ್ನು ಸ್ವಲ್ಪ ಕಳಿಸ್ಬೋದು ಆ್ಯಕ್ಚುಲಿ ಎಲ್ಲ ದೇವಸ್ಥಾನಗಳಿಗೂ ವೀಕ್ಷಕರೇ. ಹಾಗಾಗಿ ಸ್ವಲ್ಪ ನೀವು ಯಾರಿಗಾರು ಸ್ವಲ್ಪ, ಇದು ತುಂಬ ಹಳೆಯದ್ದು ಟೆಂಪಲ್ ಆ್ಯಕ್ಚುಲಿ. ಇದನ್ನು ಸವ್ರೆಲ್ ಇಯರ್ಸ್ ಬ್ಯಾಕು ಅಗಸ್ತ್ಯ ಮಹರ್ಷಿ ಅನ್ನೋರು ಅದನ್ನು ಪ್ರತಿಷ್ಠಾಪನೆ ಮಾಡಿದ್ದಂತ ಹೇಳಕ್ಕೆ ಹಾಕೊಳ್ಳಿ. ಅದು ಎಷ್ಟೋ ಇಯರ್ಸ್ ಬ್ಯಾಕ್, 1000 years ಬ್ಯಾಕಲ್ಲಿ ಮಹರ್ಷಿ ಅಗಸ್ತ್ಯ ಅನ್ನೋರು ಅಲ್ಲಿ ಹೊರನಾಡು ಅನ್ನಪೂರ್ಣೇಶ್ವರಿನ ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಂತೆ. ಅದಾದಮೇಲೆ ಅಲ್ಲೇ ಧರ್ಮಾರ್ಚಕರು ಅವರು 400 yearsಯಿಂದ ಅವ್ರದ್ದೇ ಒಂದು ಮನೆತನದಂದರು ಪೂಜೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈಗಲೂ ಕೂಡ ಅದನ್ನು ಮೇಂಟೈನ್ ಮಾಡ್ಕೊಂಡೆಲ್ಲ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಲ್ಲಿ ಅನ್ನಪೂರ್ಣೇಶ್ವರಿ ತಾಯಿನ ವೀಕ್ಷಕರೇ. ಇದು ತುಂಬ ಪವರ್ಫುಲ್ ತಾಯಿ ಆ್ಯಕ್ಚುಲಿ. ತುಂಬ ಯಾರೇ ಹಸ್ಕೊಂಡು ನೀವು ಹೋಗಿ ಅನ್ನದಾನ ಮಾಡಿದವರಿಗೆ ಒಳ್ಳೇದು ಮಾಡ್ತಾಳೆ ತಾಯಿ. ಹಾಗಾಗಿ ಪ್ರತಿಯೊಂದು ಇನ್ಫಾರ್ಮೇಷನ್, ಈಗ ಏನೇ ಪೂಜೆ ಮಾಡಿಸ್ಬೇಕು ಅಂದ್ರೂ ನೋಡ್ಕೊಳ್ಳಿ. ಡೈಲಿ ಪೂಜೆ ಇರುತ್ತೆ, ಹೋಮನೂ ಇರುತ್ತೆ, ಫ್ರೈಡೇ ಪೂಜೆಸ್ ಇರುತ್ತೆ, ಇಯರ್ಲಿ ಪೂಜೆಸ್ ಇರುತ್ತೆ. ಇಯರ್ಲಿ ಪೂಜೆಸು ನೀವು ಎಷ್ಟೋ ಜನಕ್ಕೆ ಅನ್ನದಾನ ಮಾಡಬೇಕು ಅಂತಿದ್ರೆ 1 ಲಕ್ಷನೂ ದಾನ ಮಾಡ್ಬೋದು. ಅದರಲ್ಲಿ ಫುಲ್ ಅನ್ನದಾನ ಎಷ್ಟು ದಿನ ನಡೀತೆ ಗೊತ್ತಿಲ್ಲ, ಬಟ್ ಅದರದ್ದು 1 ಲಕ್ಷದಿದೆ, 2,000 ರೂಪಾಯಿಂದು ಇದೆ ವೀಕ್ಷಕರೇ ಅದು. ಮತ್ತು ನೀವು ಫ್ರೈಡೇ ಏನಾದ್ರು ನೀವು ಅಮಾವಾಸ್ಯೆ ದಿನ ಏನಾದ್ರು ಪೂಜೆ ಮಾಡಿಸ್ಬೇಕು ಅಂದರೆ ಅದಕ್ಕೆ 1,000 ರೂಪಾಯಿ ಕೊಟ್ಬಿಟ್ಟು ಫ್ರೈಡೇ ಪೂಜೆಸ್ ಮಾಡಿಸ್ಬೋದು. ಹೋಮನೂ ಅಷ್ಟೇ 20,000 ಮತ್ತು 25,000 ರೂಪಾಯಿ ಹೋಮನೂ ಇದೆ. ನೀವು ಹೋಮ ಮಾಡಿಸಿದ್ರೆ ಹೋಮನೂ ಮಾಡಿಸ್ಬೋದು. ಡೈಲಿ ಪೂಜೆಸು ನಾರ್ಮಲ್ ಡೇ 6:30 9:30 ತನಕ ನಾರ್ಮಲ್ ಪೂಜೆಸ್ ಇರ್ತವೆ. ಮಹಾಮಂಗಳಾರತಿ ಎಲ್ಲ ಮಾರ್ನಿಂಗ್ 9:30 10 11 ಒಳಗೆಲ್ಲ ನಡೆಯುತ್ತೆ. ನೀವೇನಾದ್ರು ಬೇಗ ಹೋದರೆ, ಯಾರೇ ದೇವಸ್ಥಾನಕ್ಕೆ ಹೋಗೋದಿದ್ರು ಅರ್ಲಿ ಹೋಗೋದು ಬೆಟರು. ಇಲ್ಲಾಂದರೆ ನೈಟ್ ಹೋಗ್ಬಿಟ್ಟು ಉಳ್ಕೊಂಡು ಮಾರ್ನಿಂಗ್ಗೆ ಪೂಜೆ ಮಾಡಿಸಿ ಇನ್ನು ಟೈಮಿಂಗ್ಸಲ್ಲೆಲ್ಲ ಅಲ್ಲೆಲ್ಲ ಭದ್ರಾ ರಿವರು ಇದು ನೆಲೆಸಿರೋದೇ ವೀಕ್ಷಕರೇ. ನೀವು ಏನೇ ಗಮನಿಸಿದ್ರು ಯಾವುದೇ ದೇವಸ್ಥಾನಗಳು ಪುಣ್ಯಕ್ಷೇತ್ರಗಳು ನೋಡಿದರೆ ಎಲ್ಲ ದೇವಸ್ಥಾನಗಳು ಒಂದೊಂದು ನದಿ ಇದರಲ್ಲಿ ಇದಾಗಿರ್ತವೆ, ಕನ್ಸ್ಟ್ರಕ್ಟ್ ಆಗಿರ್ತವೆ ಅಥವಾ ಪ್ರತಿಷ್ಠಾಪನೆ ಆಗಿರ್ತವೆ. ಈಗ ನೇತ್ರಾವತಿ ಆಗಲಿ, ಇದು ಕುಮಾರಧಾರ ಕಟ್ಟಿ, ಇದು ನಮ್ಮ ಸುಬ್ರಹ್ಮಣ್ಯ, ಹಾಗೆ ಇದು ಭದ್ರಾ ರಿವರ್ ದಡದಲ್ಲಿ ಇದು ತಾಯಿ ಅನ್ನಪೂರ್ಣೇಶ್ವರಿ ನೆಲೆಸಿರೋದು ವೀಕ್ಷಕರೇ. ಹಾಗಾಗಿ ಅದರದ್ದು ಪ್ರತಿಯೊಂದು ಇನ್ಫಾರ್ಮೇಷನ್ನು ನಿಮಗೆ ಗೊತ್ತಿರಲಿ. ಯಾರು 2025 ಹೋಗ್ತಿದ್ದೀರೋ ಅದ್ರ ಬಗ್ಗೆ ಸ್ಮಾಲ್ ಇನ್ಫಾರ್ಮೇಷನ್, ತಾಯಿ ಏನು, ಯಾವಾಗ ನೆಲೆಸಿರೋದು, ಆ ಥರದ್ದೆಲ್ಲ ಅದನ್ನು ಗೊತ್ತಿದ್ರೆ ಅಲ್ಲಿ ಯಾವ್ಯಾವ ಥರ ರೂಮ್ಸ್ಗಳಿದ್ದಾವೆ, ಅಲ್ಲಿ ಯಾವ್ಯಾವ ಪ್ರೈವೇಟ್ ರೂಮ್ಸ್ಗಳಿದ್ದಾವೆ, ಅವೆಲ್ಲ 600 800 1000 ಸಿಗ್ತವೆ, ನೋ ಪ್ರಾಬ್ಲಮ್. ನಿಮಗೆ ಧರ್ಮಸ್ಥಳಕ್ಕೆಲ್ಲ ಹೋಗ್ತಿರಲಿಲ್ಲ ಆ ಥರ ಎಷ್ಟು ಡಿಫಿಕಲ್ಟ್ ಇಲ್ಲ. ಹೊರನಾಡಲ್ಲಿ ನಿಮಗೆ ನಿಮ್ಮ ರೂಮ್ಗಳು ಸಿಗ್ತವೆ. ಮೇನ್ಲಿ ಫ್ರೈಡೇ ಸ್ಯಾಟರ್ಡೇ ವೀಕ್ ಡೇಸಲ್ಲಿ ಸ್ವಲ್ಪ ಜನ ಜಾಸ್ತಿ ಹೋಗ್ತಾರೆ. ಬಟ್ ಈಗ ಸಮ್ಮರಲ್ಲಿ ಜಾಸ್ತಿ, ಫೆಬ್ರವರಿ ಮಾರ್ಚು ಅದಾದಮೇಲೆ ಏಪ್ರಿಲ್ ಮೇ, ಯಾಕೆಂದರೆ ಸ್ಕೂಲ್ಗೆಲ್ಲ ರಜೆ ಇರುತ್ತಲ್ಲ, ತುಂಬ ಫ್ಯಾಮಿಲೀಸು ಏಪ್ರಿಲ್ ಮೇಯಲ್ಲೆಲ್ಲ ತುಂಬ ವಿಸಿಟ್ ಮಾಡ್ತಾರೆ. ಆ ಟೈಮಲ್ಲಿ ತುಂಬಾ ಸ್ವಲ್ಪ ಇದಿರುತ್ತೆ. ಆದ್ರೂ ನೀವು ಹೋಗಿ ಪೂಜೆ ಮಾಡಿಸ್ಕೊಬರ್ಬೇಕು ಅಂದರೆ ಏನು ಪ್ರಾಬ್ಲಮ್ ಆಗೋಲ್ಲ ನಿಮಗೆ. ಹೋಗಿ ಬೇಗನೆ ಹೊರನಾಡಿಗೆ ಹೋಗ್ತಾ ಮೂಡಿಗೆರೆಯಿಂದ ಬೇಗನೆ ಪೂಜೆ ಮಾಡಿಸ್ಕೊಬರ್ಬೋದು. ನೀವು ಬೆಂಗಳೂರಿಂದ ಹೋಗ್ತಾ ಇದ್ದರೆ ಆಲ್ಮೋಸ್ಟ್ ಎಲ್ಲ ಮೂಡಿಗೆರೆ ಟು ಹೊರನಾಡು ಹೋಗಿ. ಈಗ ನೀವೇನಾದ್ರು ಟ್ರೈನಲ್ಲಿ ಬರ್ತಿದ್ದೀರಾ ಅಂದರೆ ಬಂಟ್ವಾಳದ ಹೇಳ್ಕೊಂಡು ಅಲ್ಲಿಂದ ಮತ್ತೆ ಮೂಡಿಗೆರೆ ರೂಟಲ್ಲಿ ಬಂದು ಕಳ್ಸೋಕೆ ಹೋಗಬೇಕು. ಟ್ರೈನಲ್ಲಿ ಬಂದರೆ ಬಂಟ್ವಾಳ, ಮತ್ತು ಫ್ಲೈಟಲ್ಲಿ ಬಂದರೆ ಇನ್ವೇಸ್ ಮಂಗಳೂರು ಹೇಳ್ಕೊಂಡೆ ಮತ್ತೆ ವಾಪಸ್ ಬರ್ಬೋದು. ನೀವೇನಾದ್ರು ಶೃಂಗೇರಿಗೆ ಹೋಗಿದ್ದೀರ ಅಂದರೆ ಶೃಂಗೇರಿಯಿಂದ ಹೊರನಾಡು ಹತ್ತಿರ, ಎರಡನ್ನೂ ಒಂದೇ ದಿನದಲ್ಲಿ ಕವರ್ ಮಾಡ್ಬೋದು. ಶೃಂಗೇರಿಯಿಂದ ನೀವು ಒಂದು 45 ಕಿಲೋಮೀಟ್ರ್, ಶೃಂಗೇರಿ ಶಾರದಾಂಬೆನ ಆಶೀರ್ವಾದ ಪಡ್ಕೊಂಡು ಅದಾದಮೇಲೆ ನೀವು ಹೊರನಾಡಿಗೆ ಬಂದು ಅನ್ನಪೂರ್ಣೇಶ್ವರನ ಆಶೀರ್ವಾದ ಪಡ್ಕೊಂಡು ವಾಪಸ್ ಬರ್ಬೋದು. ತುಂಬ ಬಸ್ಸಸ್ಗಳು ಬೆಂಗಳೂರಿಂದನೇ ತುಂಬ ಬಸ್ಸಸ್ ಇದ್ದಾವೆ. ಬಟ್ ನಮ್ಮ ಹಾಸನ್ನು ಮತ್ತು ಚಿಕ್ಕಮಂಗ್ಳೂರಿನಿಂದ ತುಂಬಾ ಬಸ್ಸಸ್ಗಳು ನಾರ್ತ್ ಕರ್ನಾಟಕ ಸೈಡಿಂದ ಬರೋರೆಲ್ಲ ಸ್ವಲ್ಪ ಚಿಕ್ಕಮಂಗ್ಳೂರು ರೂಟಿಗೆ ಬರ್ತಾರೆ. ಚಿಕ್ಕಮಂಗ್ಳೂರಿಂದ ಮೂಡಿಗೆರೆ ಟು ಹೊರನಾಡೆಲ್ಲ ಹೋಗ್ತಾರೆ ವೀಕ್ಷಕರೇ. ಹಾಗಾಗಿ ಒಂದು ಸ್ಮಾಲ್ ಇನ್ಫಾರ್ಮೇಷನ್ನು, ಯಾವ ಥರ ಇದು ಎಷ್ಟು ಯಾವ ಟೈಮಿಂಗ್ಸಲ್ಲಿ ಏನೇನು ಪೂಜಾ ಟೈಮಿಂಗ್ಸ್ ಏನು, ಮತ್ತು ರೂಮ್ ಯಾವ ಥರ ಬುಕ್ ಮಾಡೋದು, ಮತ್ತು ನೀವು ಏನೇನು ಪೂಜೆಗಳು ನಡೀತವೆ,
ಮತ್ತು ಯಾವ ಥರ ರೀಚ್ ಆಗೋದು ಅಂತ ಒಂದು ಸ್ಮಾಲ್ ಇನ್ಫಾರ್ಮೇಷನ್ 2025 ಯಾರ್ಯಾರು ಹೋಗ್ತಿರ್ತೀರೋ ಹೊರನಾಡಿಗೆ ಸ್ವಲ್ಪ ತಿಳ್ಕೊಳ್ಳಿ. ಯಾವುದು ಬೆಸ್ಟ್ ಟೈಮು, ಯಾವ ಟೈಮಲ್ಲಿ ಹೋದರೆ ನಿಮಗೆ ಕ್ಲೀನಾಗಿ ಪೂಜೆ ಮಾಡಿಸ್ಕೊಬರೋದು. ನಾವು ಹೋಗಿರ್ತೀವಿ ದೇವಸ್ಥಾನಕ್ಕೆ, ಕ್ಲೀನಾಗಿ ಪೂಜೆ ಮಾಡಿಸ್ಕೊಂಡು ತಾಯಿನ ಆಶೀರ್ವಾದ ಪಡ್ಕೊಬಂದರೆ ಅದೊಂಥರ ಮನಸ್ಸಿಗೆ ತೃಪ್ತಿ. ತುಂಬ ಜನ ಹೋಗಿದ್ದೆ, ಕ್ರೌಡಲ್ಲಿ ಕರೆಕ್ಟಾಗಿ ನೋಡೋಕ್ಕೂ ಆಗಲ್ಲ, ಈ ಪೂಜೆನೂ ಮಾಡ್ಸೋಕ್ಕಾಗಲ್ಲ ಅಂದಾಗ ಅದೊಂಥರ ತೃಪ್ತಿ ಇರಲ್ಲ. ಹಾಗಾಗಿ ಪ್ಲ್ಯಾನ್ ಮಾಡಿಕೊಂಡು ತಾಯಿ ಶ್ರೀ ಅನ್ನಪೂರ್ಣೇಶ್ವರಿ ಅಮ್ಮನ ಆಶೀರ್ವಾದ ಪಡೀಲಿ ಅಂತ ಒಂದು ಸ್ಮಾಲ್ ವಿಡಿಯೋ ಮಾಡಿದ್ದೀನಿ ವೀಕ್ಷಕರೇ. ಪ್ರತಿಯೊಬ್ಬರು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್, ಟೇಕ್ ಕೇರ್.